ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಸುದ್ದಿಗಳ ಮುಖ್ಯಾಂಶಗಳು. ನೌಕರರ ವಜಾ, ಪತ್ರಿಕಾ ಮಾಲಕರ ಸಾಮ್ರಾಜ್ಯಶಾಹಿ ನಿಲುವು ವಿರುದ್ಧ ಹೋರಾಟ, ಕಾರ್ಮಿಕ ವಿರೋಧಿ ನಿಲುವು ದಮನಿಕೆಗೆ ಹೋರಾಟ ಅನಿವಾರ್ಯವೆಂದು ಸತ್ಯಾಗ್ರಹ ಉದ್ಘಾಟಿಸಿ ಸಂಸದ ಪಿ. ಕರುಣಾಕರನ್. ನಲಿ ಕುಣಿದಾಡಲು ಅಸಾಧ್ಯ, ಓಣಂ ರಜೆಯನ್ನು ಸವಿಯಲಾರದೆ ಪುಟಾಣಿಯರು, ಕಾಲು ವಾರ್ಷಿಕ ಪರೀಕ್ಷೆ ಓಣಂ ರಜಾವಧಿ ಬಳಿಕವಂತೆ. ಗೇರು ಬೀಜ ಸಂಗ್ರಹ, ಜಿಲ್ಲೆಯ 12 ಸಂಸ್ಕರಣಾ ಸಮಿತಿಗೆ ಕುಟುಂಬಶ್ರೀ 33 ಲಕ್ಷ ನೆರವು ಹಸ್ತಾಂತರ. ನ್ಯಾಯಾಧೀಶರಿಲ್ಲದೆ ಜಿಲ್ಲೆಯ ನ್ಯಾಯಾಲಯಗಳು, ನ್ಯಾಯ ಕಾದು ಸಹಸ್ರಕ್ಕೂ ಅಧಿಕ ಪ್ರಕರಣ. ವಾರ್ತೆಗಳು ವಿವರವಾಗಿ. ಕಾರ್ಮಿಕ ವರ್ಗವು ತಮ್ಮ ನೆಲೆಯುಳಿಕೆಗಾಗಿ ಹೋರಾಟ ನಡೆಸಲೇಬೇಕಾದ ಅನಿವಾರ್ಯ ಸ್ಥಿತಿ ಇಂದು ಎದುರಾಗಿದೆ ಎಂದು ಸಂಸತ್ ಸದಸ್ಯ ಪಿ. ಕರುಣಾಕರನ್ ಅಭಿಪ್ರಾಯಪಟ್ಟಿದ್ದಾರೆ. ದೇಶದ ಎಲ್ಲಾ ವಲಯದ ಕಾರ್ಮಿಕರು ಇದರಿಂದ ಹೊರತಾಗಿಲ್ಲ. ಇದೀಗ ಸಂವಿಧಾನದ 4ನೇ ಅಂಗವೆಂಬ ಖ್ಯಾತಿ ಹೊತ್ತಿರುವ ಪತ್ರಕರ್ತರೇ ತಮ್ಮ ಮೂಲಭೂತ ಬೇಡಿಕೆ ಇರಿಸಿ ಆಂದೋಲನ ಕಣಕ್ಕಿಳಿದಿದ್ದು, ಇದು ಕಾರ್ಪೊರೇಟ್ ಶಕ್ತಿಗಳ ವ್ಯಾಪ್ತಿಯನ್ನು ಎತ್ತಿ ತೋರಿಸುತ್ತಿದೆ ಎಂದು ಅವರು ಹೇಳಿದರು. ಕೇರಳ ಪತ್ರಕರ್ತರ ಸಂಘದ ನೇತೃತ್ವದಲ್ಲಿ ವಿವಿಧ ಬೇಡಿಕೆ ಮುಂದಿರಿಸಿ ಈ ತಿಂಗಳ 3ರಿಂದ 13ರವರೆಗೆ ಕಲ್ಲಿಕೋಟೆಯಲ್ಲಿ ನಡೆಯಲಿರುವ ಪತ್ರಕರ್ತರ ನೆಲೆಯುಳಿಕೆ ಮುಷ್ಕರದ ಪೂರ್ವಭಾವಿಯಾಗಿ ಕಾಸರಗೋಡಿನಲ್ಲಿ ಗುರುವಾರ ನಡೆದ ಸತ್ಯಾಗ್ರಹ ಮುಷ್ಕರವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಗುರುವಾರ ಪೂರ್ವಾಹ್ನ ನಗರದ ಸಹಿ ಮರದಡಿಯಲ್ಲಿ ನಡೆದ ಮುಷ್ಕರದಲ್ಲಿ ಹಲವಾರು ಮಂದಿ ಪತ್ರಕರ್ತರು ಭಾಗವಹಿಸಿದರು. ಕಾರ್ಪೊರೇಟ್ ಮಾಲಕರು ನಡೆಸುತ್ತಿರುವ ಪತ್ರಿಕೆಗಳಿಂದ ಕಾನೂನು ವಿರುದ್ಧವಾಗಿ ಪತ್ರಕರ್ತರನ್ನು ಹೊರದಬ್ಬುತ್ತಿರುವ ಪ್ರವೃತ್ತಿ ಹೀನ. ಇದರ ವಿರುದ್ಧ ನಡೆಯುವ ಮುಷ್ಕರಕ್ಕೆ ಪೂರ್ಣ ಬೆಂಬಲ ನೀಡುವುದಾಗಿ ಸಂಸತ್ ಸದಸ್ಯರು ಭರವಸೆ ಇತ್ತರು. സൂചിപ്പിച്ചതുപോലെ പല സ്ഥാപനങ്ങളും ഇന്ന് ചെയ്തുകൊണ്ടിരിക്കുന്നത് സ്ഥാപനത്തിന് നിലനിൽപ്പ് എന്ന പേരിൽ ജീവനക്കാരുടെ എണ്ണം കുറക്കുക, ജീവനക്കാർക്ക് ന്യായമായിട്ടുള്ള ആനുകൂല്യങ്ങൾ നൽകാതിരിക്കുക, സമരം ചെയ്ത് നിങ്ങൾ നേടിയെടുത്ത വേജ് ബോർഡിൻ്റെ തീരുമാനങ്ങൾ നടപ്പിലാക്കാതിരിക്കുക, യഥാർത്ഥത്തിൽ സ്ഥിരം ജീവനക്കാരില്ലാത്ത നിലയിലേക്ക് മാധ്യമരംഗങ്ങൾ മാറിക്കൊണ്ടിരിക്കുന്ന ഒരു പ്രത്യേക സവിശേഷതയാണ് നമുക്കിത് കാണാൻ കഴിയുന്നത്. ಕಾಸರಗೋಡು ಪ್ರೆಸ್ ಕ್ಲಬ್ ಅಧ್ಯಕ್ಷ ಎಂ. ಒ. ವರ್ಗೀಸ್ ಸಮಾರಂಭದ ಅಧ್ಯಕ್ಷತೆ ವಹಿಸಿದರು. ವಿವಿಧ ಕಾರ್ಮಿಕ ಸಂಘಟನೆಗಳ ಮುಖಂಡರಾದ ಕೆ. ವಿ. ಕೃಷ್ಣನ್, ಟಿ. ಕೆ. ರಾಜನ್, ಕರಿವಳ್ಳೂರು ವಿಜಯನ್, ನಾರಾಯಣನ್, ರಾಮಕೃಷ್ಣ, ಸಿಎಂಎ ಜಲೀಲ್, ಪತ್ರಕರ್ತರಾದ ಸನ್ನಿ ಜೋಸೆಫ್, ರವೀಂದ್ರನ್ ರಾವಣೇಶ್ವರ, ವಿ. ವಿ. ಪ್ರಭಾಕರನ್, ಮೊಹಮ್ಮದ್ ಹಾಶಿಂ, ಅಬ್ದುಲ್ ರಹಮಾನ್ ಆಲೂರು ಮೊದಲಾದವರು ಮಾತನಾಡಿದರು. ವಿವಿಧ ರೀತಿಯ ಘೋಷಣೆಗಳು ಮೊಳಗಿದವು. ಪ್ರೆಸ್ ಕ್ಲಬ್ ಕಾರ್ಯದರ್ಶಿ ಉನ್ನಿಕೃಷ್ಣನ್ ಪುಷ್ಪಗಿರಿ ಸ್ವಾಗತಿಸಿದರು. ಕುಟುಂಬಶ್ರೀಯ ಆಶ್ರಯದಲ್ಲಿ ಆರಂಭಿಸಲಾಗಿರುವ ಸಫಲಂ ಮಹಿಳಾ ಗೇರುಬೀಜ ಸಂಸ್ಕರಣಾ ಸಮಿತಿಗೆ ಕುಟುಂಬಶ್ರೀ ಮಿಷನ್ನ ನೆರವು ಹಸ್ತಾಂತರಿಸಲಾಯಿತು. ಸಂಸ್ಕರಣಾ ಸಮಿತಿ ಮೂಲಕ ಗೇರುಬೀಜ ಸಂಗ್ರಹಕ್ಕಾಗಿ ರಾಜ್ಯ ಕುಟುಂಬಶ್ರೀ ಮಿಷನ್ನ NLLM ನಿಧಿಯಿಂದ ಮಂಜೂರಿಸಲಾದ 33 ಲಕ್ಷ ರೂಪಾಯಿಗಳ ಚೆಕ್ ವಿತರಿಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಸಭಾಭವನದಲ್ಲಿ ಗುರುವಾರ ಜರುಗಿದ ಸಮಾರಂಭದಲ್ಲಿ ಚೆಕ್ ವಿತರಣೆಯನ್ನು ಸಂಸತ್ ಸದಸ್ಯ ಪಿ. ಕರುಣಾಕರನ್ ನೆರವೇರಿಸಿದರು. ಅವರು ಗೇರುಬೀಜ ಸಂಸ್ಕರಣಾ ಪದಾಧಿಕಾರಿಗಳಿಗೆ ನೆರವು ಹಸ್ತಾಂತರಿಸಿದರು. പ്രത്യേകിച്ച് കുടുംബശ്രീ മേഖലകളിൽ വലിയ രീതിയിലുള്ള പ്രവർത്തനം സംസ്ഥാനത്തിലാകെ നടക്കുമ്പോൾ ഇതുപോലെ തൊഴിൽ നൽകുക, അതുപോലെ തന്നെ വരുമാനം ഉണ്ടാക്കുക, അത് കുറെ കൂടി ക്രിയേറ്റീവായിട്ടുള്ള വർക്കിലേക്ക് ഒരു ഭാവനാപൂർണമായ പ്രവർത്തനത്തിൻ്റെ ഭാഗമായിട്ട് നിങ്ങൾക്കുണ്ടായ പ്രയാസം കൂടെ പറഞ്ഞു. ആദ്യം ജില്ലാ പഞ്ചായത്ത് നൽകിയ സംഖ്യ തിരിച്ചടക്കേണ്ടി വന്നു. പക്ഷേ ഈ യൂണിറ്റിന്റെ പ്രത്യേകത മനസ്സിലാക്കിക്കൊണ്ട് സംസ്ഥാന ഗവൺമെന്റ് വീണ്ടും സംഖ്യ അനുവദിച്ചിരിക്കുകയാണ്. ಜಿಲ್ಲೆಯ 12 ಗೇರುಬೀಜ ಸಂಸ್ಕರಣಾ ಘಟಕಗಳಿಗೆ ಈ ಮೂಲಕ ತಲಾ 2,75,000 ರೂಪಾಯಿಗಳಂತೆ ಆರ್ಥಿಕ ನೆರವು ದೊರಕಲಿದೆ. ಸಮಾರಂಭದಲ್ಲಿ ಜಿಲ್ಲಾಧಿಕಾರಿ PS ಮೊಹಮ್ಮದ್ ಸಗೀರ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ PP ಶ್ಯಾಮಲಾದೇವಿ, ಚೆಂಗಳ ಪಂಚಾಯತ್ ಅಧ್ಯಕ್ಷ CB ಅಬ್ದುಲ್ ಹಾಜಿ, ಜಿಲ್ಲಾ ದಂಡಾಧಿಕಾರಿ H ದಿನೇಶನ್, ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅರವಿಂದಾಕ್ಷನ್, ಕುಟುಂಬಶ್ರೀ ಜಿಲ್ಲಾ ಮಿಷನ್ ಕೋಆರ್ಡಿನೇಟರ್ ಅಬ್ದುಲ್ ಮಜೀದ್ ಮೊದಲಾದವರು ಭಾಗವಹಿಸಿದರು. ರಾಜ್ಯದ ವಿದ್ಯಾಲಯಗಳಲ್ಲಿ 1ರಿಂದ 10ರವರೆಗಿನ ತರಗತಿಗಳ ಕಾಲು ವಾರ್ಷಿಕ ಪರೀಕ್ಷೆಯು ಈ ಬಾರಿ ಓಣಂ ರಜಾವಧಿಯ ಬಳಿಕ ನಡೆಯಲಿದೆ. ಈ ಬಗ್ಗೆ ಅಧಿಕೃತ ತೀರ್ಮಾನ ಹೊರಬಿದ್ದಿದೆ. ಹಾಗೆ ಓಣಂ ಎಂಬ ಕೇರಳೀಯರ ಅತ್ಯಂತ ಪ್ರಧಾನವಾದ ಹಬ್ಬದ ಆಚರಣೆಯಲ್ಲಿ ತೇಲುವುದರಿಂದ ರಾಜ್ಯದ ವಿದ್ಯಾರ್ಥಿಗಳು ವಂಚಿತರಾಗುವಂತಾಗಿದ್ದಾರೆ. ಇದುವರೆಗೆ ಕಾಲು ವಾರ್ಷಿಕ ಪರೀಕ್ಷೆ ಮುಗಿದ ಬಳಿಕ ಓಣಂ ರಜೆ ನೀಡಲಾಗುತ್ತಿತ್ತು. ಕೇರಳೀಯರ ಹೊನ್ನಿನ ಹಬ್ಬವೆನಿಸಿರುವ ಓಣಂ ಈ ಬಾರಿ ಅಲ್ಪ ಮೊದಲೇ ಬರುತ್ತಿದ್ದು, ಈ ನೆಪವೊಡ್ಡಿ ಶಿಕ್ಷಣ ಇಲಾಖೆಯು ಸದ್ರಿ ಬದಲಾವಣೆಯನ್ನು ತಂದಿದೆ.
ಕಳೆದ ವರ್ಷಕ್ಕೆ ಹೋಲಿಸಿದಲ್ಲಿ ಈ ಬಾರಿ 16 ಕೆಲಸ ದಿನಗಳಷ್ಟು ಮುನ್ನ ಓಣಂ ಆಗಮಿಸುತ್ತದೆ ಎನ್ನಲಾಗಿದೆ. ಓಣಂ ರಜೆ ಬಳಿಕ ಸೆಪ್ಟೆಂಬರ್ 9ಕ್ಕೆ ಆರಂಭಿಸಿ 18ರ ಮುಂಚಿತವಾಗಿ ಕೊನೆಗೊಳ್ಳುವಂತೆ ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ. 1ರಿಂದ 8ರವರೆಗಿನ ತರಗತಿಗಳ ಪ್ರಶ್ನೆ ಪತ್ರಿಕೆಗಳನ್ನು SSA ಹಾಗೂ 9-10ನೇ ತರಗತಿಗಳ ಪ್ರಶ್ನೆ ಪತ್ರಿಕೆಗಳನ್ನು ಸಾರ್ವತ್ರಿಕ ಶಿಕ್ಷಣ ನಿರ್ದೇಶನಾಲಯವು ಮುದ್ರಿಸಿ ಶಾಲೆಗಳಿಗೆ ತಲುಪಿಸಲಿದೆ. SCERT ತಯಾರಿಸುವ ಮಾದರಿ ಪ್ರಶ್ನೆ ಪತ್ರಿಕೆ ಆಧಾರದಲ್ಲಿ ಪ್ರಶ್ನೆಗಳಿರುವುದು. ರಾಜ್ಯದಲ್ಲಿ ಪಠ್ಯಪುಸ್ತಕ ವಿತರಣೆ ಇನ್ನೂ ಪೂರ್ತಿಯಾಗದೇ ಇದ್ದು ಪರೀಕ್ಷೆ ಮುಂದೂಡಿಕೆಗೆ ಇದೂ ಒಂದು ಕಾರಣ ಎನ್ನಲಾಗುತ್ತಿದೆ. ಒಟ್ಟಿನಲ್ಲಿ ರಜಾವಧಿಗಿಂತ ಮುಂಚೆಯೇ ಪರೀಕ್ಷೆ ನಡೆದಿದ್ದಲ್ಲಿ ಓಣಂ ಆಚರಣೆಗೆ ವಿದ್ಯಾರ್ಥಿಗಳು ನಿರಾಳವಾಗುತ್ತಿದ್ದರು. ತೀರ್ಪು ಕಲ್ಪಿಸಬೇಕಾದ ನ್ಯಾಯಮೂರ್ತಿಗಳೇ ಇಲ್ಲದ ಜಿಲ್ಲೆಯಲ್ಲಿ 1000ಕ್ಕೂ ಅಧಿಕ ಪ್ರಕರಣಗಳು ಕಾಯಕಲ್ಪಕ್ಕಾಗಿ ಕಾಯುವಂತಾಗಿದೆ. ಕಳೆದ 6 ತಿಂಗಳುಗಳಿಂದ ಜಿಲ್ಲೆಯ 3 ನ್ಯಾಯಾಲಯಗಳಲ್ಲಿ ನ್ಯಾಯಮೂರ್ತಿಗಳಿಲ್ಲ. ಈ ಹಿನ್ನೆಲೆಯಲ್ಲಿ ಹತ್ಯೆ, ಮಹಿಳಾ ದೌರ್ಜನ್ಯ, ಅತ್ಯಾಚಾರದಂಥ ಪ್ರಮುಖ ಪ್ರಕರಣಗಳು ಕೂಡ ವಿಚಾರಣೆ ಸಾಗದೆ ಮೂಲೆಗೆ ಬಿದ್ದುಕೊಂಡಿದೆ. ಕಾಸರಗೋಡು ಕುಟುಂಬ ನ್ಯಾಯಾಲಯ, ಜಿಲ್ಲಾ ಹೆಚ್ಚುವರಿ ವಿಭಾಗೀಯ ನ್ಯಾಯಾಲಯ, ದ್ವಿತೀಯ ಹಾಗೂ ತೃತೀಯ MB ಕೋರ್ಟ್ಗಳಲ್ಲಿ ಇನ್ನೂ ನ್ಯಾಯಾಧೀಶರ ನೇಮಕ ನಡೆದಿಲ್ಲ. ಈ ಪೈಕಿ 2 ಕೂಡ ಶೀಘ್ರ ನ್ಯಾಯಾಲಯಗಳಾಗಿದ್ದು ವೇಗದಲ್ಲಿ ತೀರ್ಪು ಕಲ್ಪಿಸಬೇಕಾದ ಕೋರ್ಟುಗಳೆಂಬುದು ಗಮನೀಯ. ಕಾಸರಗೋಡು ಕುಟುಂಬ ನ್ಯಾಯಾಲಯದಲ್ಲಿ 7 ತಿಂಗಳುಗಳಿಂದ ನ್ಯಾಯಾಧೀಶರಿಲ್ಲದ ಹಿನ್ನೆಲೆಯಲ್ಲಿ 1000ದಷ್ಟು ಪ್ರಕರಣಗಳು ವಿಚಾರಣೆ ಸಾಧಿಸದೆ ಬಿದ್ದುಕೊಂಡಿವೆ. ಕುಟುಂಬ ನ್ಯಾಯಾಲಯದ ಉಸ್ತುವಾರಿಯನ್ನು ಜಿಲ್ಲಾ ವಿಭಾಗೀಯ ನ್ಯಾಯಮೂರ್ತಿಗಳಿಗೆ ನೀಡಲಾಗಿದ್ದರೂ ವಿಭಾಗೀಯ ನ್ಯಾಯಾಲಯದ ಕೇಸಿನ ಒತ್ತಡದಿಂದಾಗಿ ಕುಟುಂಬ ಕೋರ್ಟಿನಲ್ಲಿ ಅವರ ಸೇವೆ ದುರ್ಲಭ ಎನ್ನಲಾಗಿದೆ. ಜಿಲ್ಲಾ ಹೆಚ್ಚುವರಿ ವಿಭಾಗೀಯ ನ್ಯಾಯಾಲಯ 2ರಲ್ಲಿ 1 ವರ್ಷದಿಂದ ಹಾಗೂ 3ರಲ್ಲಿ 2 ತಿಂಗಳಿನಿಂದ ಜಡ್ಜಿಯರಿಲ್ಲ. ಈ ಕೋರ್ಟುಗಳಲ್ಲಿ ಪ್ರಧಾನವಾದ ಪ್ರಕರಣಗಳೇ ಬಾಕಿ ಉಳಿದಿವೆ. ಈ ನಡುವೆ ಮೋಟಾರ್ ವಾಹನಗಳ ಅಪಘಾತ ಸಂಬಂಧಿ ನ್ಯಾಯಾಲಯವಾದ MACT ನ್ಯಾಯಾಲಯ ಇಲ್ಲದ ಏಕ ಜಿಲ್ಲೆ ಎಂಬ ಕುಖ್ಯಾತಿಗೂ ಕಾಸರಗೋಡು ಒಳಗಾಗಿದೆ. ವಿವಿಧ ಬೇಡಿಕೆ ಮುಂದಿರಿಸಿ ಸಂಯುಕ್ತ ಕ್ರೀಡಾ ಶಿಕ್ಷಕರ ಸಂಘಟನೆ ನೇತೃತ್ವದಲ್ಲಿ ಕ್ರೀಡಾ ಅಧ್ಯಾಪಕರು ಜಿಲ್ಲಾ ಶಿಕ್ಷಣ ಸಹ ನಿರ್ದೇಶಕರ ಕಚೇರಿ ಮುಂದೆ ಧರಣಿ ಮುಷ್ಕರ ನಡೆಸಿದ್ದಾರೆ. ಗುರುವಾರ ಪೂರ್ವಾಹ್ನ ಜರುಗಿದ ಮುಷ್ಕರದಲ್ಲಿ ಹಲವಾರು ಮಂದಿ ಭಾಗವಹಿಸಿದರು. ಧರಣಿ ಮುಷ್ಕರವನ್ನು ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಅಶೋಕನ್ ಧರ್ಮತಡ್ಕ ಉದ್ಘಾಟಿಸಿದರು. ಜಿಲ್ಲಾಧ್ಯಕ್ಷ ಸೂರ್ಯನಾರಾಯಣ ಭಟ್ ಅಧ್ಯಕ್ಷತೆ ವಹಿಸಿದರು. KM ಬಲ್ಲಾಳ್, ಶಿಕ್ಷಕರಾದ ವಿಜಯಕೃಷ್ಣನ್, ಲತಿಕಾ ಟೀಚರ್, SFI ಮುಖಂಡ ರಜೀಶ್ വെള്ളാട്ട്, KSU നായക പ്രദീപ് കുമാർ മുതലായവർ മാതനാടിದರು. കേരള മൊത്തമാകെ ഒരു 12,000 സ്കൂളുകൾ ഉണ്ടെങ്കിൽ ആകെ കായികാധ്യാപകരുടെ സംഖ്യ എന്നുള്ളത് 1800 ആയിട്ട് ചുരുങ്ങിക്കൊണ്ടുണ്ട്. കേന്ദ്ര സർക്കാർ നിരവധി ഫണ്ടുകൾ കായിക വിദ്യാഭ്യാസത്തിന് ശക്തിപ്പെടുത്താൻ വേണ്ടിയിട്ട് നിരവധി ഫണ്ടുകൾ കേന്ദ്ര സർക്കാർ കേരളത്തിന് കഴിഞ്ഞ 5-6 കൊല്ലങ്ങളായിട്ട് കൊടുത്തുകൊണ്ടുണ്ട്. ഏകദേശം ഒരു കൊല്ലത്തിൽ 280 കോടിയോളം രൂപ കേരളത്തിന് കായിക വിദ്യാഭ്യാസത്തിൻ്റെ സ്കൂളുകളിൽ കായിക വിദ്യാഭ്യാസം ശക്തിപ്പെടുത്തണമെന്നുള്ള കുട്ടികളുടെ അവകാശ നിയമത്തിൻ്റെ അടിയായി അതിനെ ബന്ധപ്പെട്ടുകൊണ്ട് കേരളത്തിന് കൂടി തന്നുകൊണ്ടിരിക്കുന്നു. EP ಸುನಿಲ್ ಕುಮಾರ್ ವಂದಿಸಿದರು. ಹಿಂದೂ ಸಮಾಜೋತ್ಸವದಲ್ಲಿ ಪಾಲ್ಗೊಂಡು ತೆರಳುತ್ತಿದ್ದ ಕಾರ್ಯಕರ್ತರು ಆಕ್ರಮಣವೆಸಗಿದ ಪ್ರಕರಣದಲ್ಲಿ 25 ಮಂದಿ ಆರೋಪಿಗಳಿಗೆ ಸಜೆ, ದಂಡ ಶಿಕ್ಷೆ ವಿಧಿಸಲಾಗಿದೆ. ತಲಾ 6 ತಿಂಗಳ ಸಜೆ ಹಾಗೂ 2,000 ರೂಪಾಯಿ ದಂಡ ವಿಧಿಸಿ ಕಾಸರಗೋಡು ಜಿಲ್ಲಾ ನ್ಯಾಯಾಲಯ ತೀರ್ಪಿತ್ತಿದ್ದು ಇಬ್ಬರನ್ನು ಖುಲಾಸೆಗೊಳಿಸಲಾಗಿದೆ. ನೀರ್ಚಾಲ ಮತ್ತು ಬೇಳ ಪರಿಸರ ನಿವಾಸಿಗಳಾದ ನಾರಾಯಣ, ಬಾಲಚಂದ್ರ, ರಮೇಶ, ರಾಮಚಂದ್ರ, ಚಂದ್ರಶೇಖರ, ಶ್ರೀಕುಮಾರ್, ವಿಶ್ವನಾಥ್, ನಾರಾಯಣ್, ಸಂಕಪ್ಪ, ರಾಮಪಾಟಾಳಿ, ವಿಜಯಕುಮಾರ್ ಮೊದಲಾದವರು ಶಿಕ್ಷೆಗೆ ಒಳಗಾಗಿದ್ದಾರೆ. 2007 ಜನವರಿ 7ರಂದು ಕಾಸರಗೋಡಿನಲ್ಲಿ ನಡೆದ ಹಿಂದೂ ಸಮಾಜೋತ್ಸವದಲ್ಲಿ ಪಾಲ್ಗೊಂಡು ಮರಳುತ್ತಿದ್ದಾಗ ಶಿರಿಬಾಗಿಲು ಮಂಜತಡ್ಕದಲ್ಲಿ ಭಾರೀ ಹಿಂಸಾಚಾರ ನಡೆದಿತ್ತು. ಪರಿಸರದ ಅನೇಕ ಮನೆ, ಅಂಗಡಿಗಳ ಮೇಲೆ ಆಕ್ರಮಣ ನಡೆದಿತ್ತು. 172ನೇಯ ಕನ್ನಡ ಪತ್ರಿಕಾ ದಿನವನ್ನು ನಾಡು ವೈವಿಧ್ಯಪೂರ್ಣ ಕಾರ್ಯಕ್ರಮಗಳೊಂದಿಗೆ ಕೊಂಡಾಡಿತು. ಕನ್ನಡ ಭಾಷೆಯಲ್ಲಿ ವಾರ್ತಾಪತ್ರಿಕೆ ಪ್ರಕಟವಾಗಿ 172 ವರ್ಷಗಳು ತುಂಬಿದ್ದು, ಇದರ ಅಂಗವಾಗಿ ಕಾಸರಗೋಡಿನಲ್ಲಿ ಪತ್ರಿಕಾ ದಿನಾಚರಣೆ ನಡೆಸಲಾಯಿತು. ಕಾಸರಗೋಡಿನ ರಾಮನಾಥ ಸಾಂಸ್ಕೃತಿಕ ಭವನ ಸಮಿತಿ ಹಾಗೂ ಕರಾವಳಿ ಸಾಂಸ್ಕೃತಿಕ ಪ್ರತಿಷ್ಠಾನ ಎಂಬಿಯುಗಳ ಜಂಟಿ ಆಶ್ರಯದಲ್ಲಿ ಬುಧವಾರ ಸಾಯಂಕಾಲ ಕಾರ್ಯಕ್ರಮ ಜರುಗಿತು. ಪತ್ರಿಕಾ ದಿನಾಚರಣೆ ಸಮಾರಂಭವನ್ನು ಮಂಗಳೂರಿನ ಹಿರಿಯ ಪತ್ರಕರ್ತ ಮನೋಹರ್ ಪ್ರಸಾದ್ ಉದ್ಘಾಟಿಸಿದರು.
ಅವರು ಮಾತನಾಡಿ ಕನ್ನಡ ಪತ್ರಿಕೆಗಳ ಹಂತ ಹಂತವಾದ ಬೆಳವಣಿಗೆ ಬಗ್ಗೆ ವಿವರಿಸಿದರು. 99 ಸರಣಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅಂದರೆ ಪ್ರಾಯಃ ನೀವು ನಿಮ್ಮ ಜೊತೆಗಿರುವ ಎಲ್ಲ ಬಳಗ, ಅಫ್ಕೋರ್ಸ್ ತಾವು ನಂಬಿಕೊಂಡು ಬಂದಿರುವಂತಹ ರಾಮನಾಥ, ನಾನು ಗೋವಾದ ಮೂಲ ಅಂತ ಭಾವಿಸ್ತೇನೆ, ಅದು ರಾಮನಾಥ, ಹಾಗೆ ನಿಮ್ಮ ಕುಟುಂಬ ಎಲ್ಲರೂ ಕೂಡ ಒಂದು ಅದ್ಭುತವಾದ ಸಾಧನೆ ಮಾಡ್ತಾರೆ. ಈ ಕಾರಣದಿಂದಲೇ ಕಾಸರಗೋಡು ಇವತ್ತು ಕೂಡ ಕನ್ನಡದ ಕಂಪನ್ನು, ತುಳುವಿನ ಸೊಗಡನ್ನು, ನಮ್ಮ ಜನಪದೀಯ ಮತ್ತು ಪರಂಪರಾಗತ ಮೌಲ್ಯಗಳನ್ನು ಈ ಎಲ್ಲ ರಾಜಕೀಯ ಒತ್ತಡಗಳ ನಡುವೆ ಕೂಡ ಉಳಿಸಿಕೊಂಡು ಬರಲಿಕ್ಕೆ ಸಾಧ್ಯ ಆಗಿದೆ ಅಂತ ಬಹಳ ಸಂತೋಷದಿಂದ ಗಮನಾರ್ಹ. ನಿವೃತ್ತ ಉಪಜಿಲ್ಲಾಧಿಕಾರಿ ಕನ್ನಡ ಲೇಖಕ ಬಿ ಬಾಲಕೃಷ್ಣ ಅಗ್ಗಿತಾಯ ಅಧ್ಯಕ್ಷತೆ ವಹಿಸಿದರು. ಪತ್ರಕರ್ತರಾದ ಕೃಷ್ಣ ಉಳೆತಡ್ಕ, ಸಂಘಟನೆ ಅಧ್ಯಕ್ಷ ಶಿವರಾಮ ಕಾಸರಗೋಡು, ಚಂದ್ರಹಾಸ ಚಿತ್ತಾರಿ, ಪ್ರೊಫೆಸರ್ ಎ ಶ್ರೀನಾಥ್ ಮೊದಲಾದವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲೆಯ ಹಿರಿಯ ಪತ್ರಕರ್ತ ಮಲಾರ್ ಜಯರಾಮರೈ ಅವರನ್ನು ಅಭಿನಂದಿಸಲಾಯಿತು. ಅವರ ಮನೆಯಲ್ಲಿ ಭಾಗವಹಿಸಿದಾಗ ನಾನು ಭಾಗವಹಿಸ್ತೇನೆ. ಆಮೇಲೆ ಇನ್ನೊಂದು ಸಂದರ್ಭದಲ್ಲೂ ಇದನ್ನು ಭಾಗವಹಿಸ್ತೇನೆ. ಮತ್ತೆ ಇವತ್ತು ಭಾಗವಹಿಸ್ತಾ ಇದ್ದೇನೆ. ಕಾಸರಗೋಡು ನನಗೆ ನನ್ನ ಮನೆ. ಕಾಸರಗೋಡದಲ್ಲಿ ನನ್ನ ತವರ ಮನೆ. ನಾನು ಮಲಾರ್ ಅಂತ ಹೇಳ್ತೀನೋ, ನಮ್ಮಲ್ಲಿ ಬಂಟ ಸಮಾಜದಲ್ಲಿ. ಗುರುಪ್ರಸಾದ ಕೋಟೆಕಣಿ ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಗಣ್ಯರು ಭಾಗವಹಿಸಿದರು. ಭಾರತೀಯ ಜನತಾ ಮಹಿಳಾ ಮೋರ್ಚಾದ ಮದೂರು ಪಂಚಾಯತ್ ಸಮಾವೇಶ ಜರುಗಿತು. ಪಂಚಾಯತ್ ಮಟ್ಟದಿಂದಲೇ ಸಂಘಟನೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಗುರುವಾರ ಪೂರ್ವಾಹ್ನ ಪರಕೆಲದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಭಾಗವಹಿಸಿದರು. ಸಮಾವೇಶವನ್ನು ಮಹಿಳಾ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಸಂಗೀತ ಉದ್ಘಾಟಿಸಿದರು. കേരളത്തിലെ പ്രതിപക്ഷ പാർട്ടിയായി മാറിയിരിക്കുകയാണ് ഇന്ന് ഭാരതീയ ജനതാ പാർട്ടി. രണ്ടു മുന്നണികളും ഘടകകക്ഷികളെ ഉപയോഗിച്ചുകൊണ്ട് മത്സരിച്ച് വിജയം നേടിയപ്പോൾ ഒറ്റയ്ക്ക് മത്സരിച്ച BJP ചരിത്ര നേട്ടം തന്നെയാണ് നേടിയിട്ടുള്ളത്. അത് നമ്മുടെയൊക്കെ ആത്മാഭിമാനവും നമ്മുടെയൊക്കെ വിശ്വാസതയും ഊട്ടിയുറപ്പിക്കുന്നതിന് ഉതകുന്ന രീതിയിലേക്ക് മാറിയിരിക്കുന്നു കേരളത്തിന്റെ മണ്ണിൽ. ഇതിന്റെയൊക്കെ ഗുണം നമുക്ക് ലഭിക്കുന്നത് നമ്മുടെ ഇന്ത്യ മഹാരാജ്യത്തിന്റെ അടുത്ത് ഭാരതീയ ജനതാ പാർട്ടിയുടെ ചരിത്ര നായകൻ നരേന്ദ്രമോദിയുടെ ഭരണപരിഷ്കാരങ്ങളാണ്. ആ പരിഷ്കാരങ്ങളുമായി ബന്ധപ്പെട്ടുകൊണ്ടാണ് നല്ല നല്ല പദ്ധതികൾ ജനങ്ങളിലേക്ക് എത്തിക്കുമ്പോൾ അവിടെ ജനങ്ങൾ ആ പാർട്ടിയെ സ്വീകരിക്കാൻ ഒരുങ്ങുന്നു എന്നതിനുള്ള തെളിവാണ് അരുവിക്കര തെരഞ്ഞെടുപ്പ് നമുക്കൊക്കെ നൽകുന്നത്. ಜಿಲ್ಲಾ ಕಾರ್ಯದರ್ಶಿ ಸಿಂಧು, ಜಿಲ್ಲಾಧ್ಯಕ್ಷ ರತ್ನಾವತಿ, ಸುಜ್ಞಾನಿ ಶಾನ್ಭೋಗ್, ಮಧುರ್ ಪಂಚಾಯತ್ ಅಧ್ಯಕ್ಷ ಮಾಧವ್ ಮಾಸ್ಟರ್, ಎಸ್ ಕುಮಾರ್, ಪುಷ್ಪಲತಾ ಆಳ್ವ, ವಿಠಲ ಶೆಟ್ಟಿ, ಪ್ರಮೀಳಾ ನಾಯಕ್ ಮೊದಲಾದವರು ಮಾತನಾಡಿದರು. ಕಾಸರಗೋಡು ನಗರಸಭೆಯಿಂದ ವಿವಿಧ ರೀತಿಯ ಪಿಂಚಣಿ ಪಡೆಯುತ್ತಿರುವವರು ಅವರ ಅಂಚೆ ಕಚೇರಿ, ಬ್ಯಾಂಕ್ ಖಾತೆ ಪುಸ್ತಕ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಅಂತಿಮವಾಗಿ ಪಿಂಚಣಿ ಪಡೆದ ರಶೀದಿ ಎಂಬಿಯುಗಳನ್ನು ಹಾಜರುಪಡಿಸಬೇಕು. ಈವರೆಗೆ ನೀಡದವರು ಈ ತಿಂಗಳ 5ರ ಮುನ್ನ ನಗರಸಭೆ ಕಚೇರಿಯಲ್ಲಿ ಸಲ್ಲಿಸಬೇಕೆಂದು, ಇಲ್ಲವಾದಲ್ಲಿ ಪಿಂಚಣಿ ಕಡಿತವಾದೀತೆಂದು ತಿಳಿಸಲಾಗಿದೆ. ಬುಧವಾರ ಜುಲೈ 1 ಹಿರಿಯ ಸ್ವಾತಂತ್ರ್ಯ ಯೋಧ, ಆಡಳಿತಾಧಿಕಾರಿ, ಸಮಾಜ ಸುಧಾರಕ ಡಾಕ್ಟರ್ BC ರೋಯ್ ಅವರ ಜನ್ಮದಿನ. ಡಾಕ್ಟರ್ ರೋಯ್ ಜನ್ಮದಿನವನ್ನು ನಾಡಿನಾದ್ಯಂತ ಡಾಕ್ಟರ್ಸ್ ಡೇ ಆಗಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಆಚರಿಸಲಾಯಿತು. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ನ ಕಾಂಜಂಗಾಡ್ ಶಾಖೆ ನೇತೃತ್ವದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಭಾಗವಹಿಸಿದರು. ಕಾಂಜಂಗಾಡ್ IMA ಸಭಾಂಗಣದಲ್ಲಿ ಜರುಗಿದ ಕಾರ್ಯಕ್ರಮವನ್ನು ಜಿಲ್ಲಾ ಪೊಲೀಸ್ ಅಧಿಕಾರಿ ಡಾಕ್ಟರ್ ಎ ಶ್ರೀನಿವಾಸ್ ಉದ್ಘಾಟಿಸಿದರು. From the group, MMC patch, 99 patch people, they keep commenting a lot of things, they keep discussing a lot of things. I definitely don't say police doctors should do charity. Definitely the kind of difficulty we put in getting a medical seat, doing a MBBS, after that getting a PGC in a desired college with a desired subject, then settling down, it is definitely a very tough task. We have a long journey, we do a long journey after that. Doctors settle, definitely we can't expect as the society always speaks from an emotional angle, from a listening that fully that doctors should do charity. Definitely I don't say
fully doctors should do charity. ಪರಿಯಾರಂ ವೈದ್ಯಕೀಯ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಕೆ ಸುಧಾಕರನ್ ಮುಖ್ಯ ಅತಿಥಿಯಾಗಿದ್ದರು. ಕಾಂಜಂಗಡ್ ಐಎಂಎ ಅಧ್ಯಕ್ಷ ಡಾಕ್ಟರ್ ಟಿ ಕಿಶೋರ್ ಕುಮಾರ್ ಅಧ್ಯಕ್ಷತೆ ವಹಿಸಿದರು. ಡಾಕ್ಟರ್ ಟಿವಿ ಪದ್ಮಕುಮಾರ್, ಡಾಕ್ಟರ್ ಟಿ ಅಬ್ದುಲ್ ಖಾದರ್, ಡಾಕ್ಟರ್ ಟಿಕೆ ನಂದಕುಮಾರ್ ಎಂಬುವರನ್ನು ಸನ್ಮಾನಿಸಲಾಯಿತು. ಡಾಕ್ಟರ್ ಕೆಜಿ ಪೈ, ಡಾಕ್ಟರ್ ಪಿ ಕೃಷ್ಣನ್, ಡಾಕ್ಟರ್ ಮಣಿಕಂಠನ್ ಮೊದಲಾದವರು ಮಾತನಾಡಿದರು. ಮತ್ತೊಮ್ಮೆ ಮುಖ್ಯಾಂಶಗಳು. ನೌಕರರ ವಜಾ, ಪತ್ರಿಕಾ ಮಾಲಕರ ಸಾಮ್ರಾಜ್ಯಶಾಹಿ ನಿಲುವು ವಿರುದ್ಧ ಹೋರಾಟ, ಕಾರ್ಮಿಕ ವಿರೋಧಿ ನಿಲುವು ದಮನಿಕೆಗೆ ಹೋರಾಟ ಅನಿವಾರ್ಯವೆಂದು ಸತ್ಯಾಗ್ರಹ ಉದ್ಘಾಟಿಸಿ ಸಂಸದ ಪಿ ಕರುಣಾಕರನ್. ನಲಿ ಕುಣಿದಾಡಲು ಅಸಾಧ್ಯ, ಓಣಂ ರಜೆಯನ್ನು ಸವಿಯಲಾರದೆ ಪುಟಾಣಿಯರು, ಕಾಲು ವಾರ್ಷಿಕ ಪರೀಕ್ಷೆ ಓಣಂ ರಜಾವಧಿ ಬಳಿಕವಂತೆ. ಗೇರು ಬೀಜ ಸಂಗ್ರಹ, ಜಿಲ್ಲೆಯ 12 ಸಂಸ್ಕರಣಾ ಸಮಿತಿಗೆ ಕುಟುಂಬಶ್ರೀ 33 ಲಕ್ಷ ನೆರವು ಹಸ್ತಾಂತರ. ನ್ಯಾಯಾಧೀಶರಿಲ್ಲದೆ ಜಿಲ್ಲೆಯ ನ್ಯಾಯಾಲಯಗಳು, ನ್ಯಾಯ ಕಾದು ಸಹಸ್ರಕ್ಕೂ ಅಧಿಕ ಪ್ರಕರಣ. ವಾರ್ತೆಗಳ ಇಂದಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.